ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 165ನೇ ದಿವಸ 165th ಸೆಷನ್. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರ. ಧ್ಯಾನ 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 ಇದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ವರಪ್ರಸಾದ. ಬೇರೆ ಏನೇ ಮಾಡಿದ್ರೂ ಮನಸ್ಸು ಒಳಗೆ ಇರೋ ಆ ಒಂದು ಆಲೋಚನೆಗಳು, ಬೇರೆಯೊಬ್ಬರ ಬಗ್ಗೆ ನಾವು ಇಟ್ಕೊಂಡಿರೋ ಎಷ್ಟೋ ಸರಿ ಇಲ್ಲದ ಭಾವನೆಗಳು ಕ್ಲಿಯರ್ ಮಾಡೋಕ್ಕೆ ದಾರಿಗಳೇ ಇಲ್ಲ. ನಿನ್ನೆ ನಾವು ಗುಣಗಳ ಬಗ್ಗೆ ಕೆಲವೊಂದು ವಿಷಯಗಳು ತಿಳಿಸ್ಕೊಂಡಿದ್ದೀವಿ. ಈ ಗುಣಗಳು ಎಷ್ಟೋ ಜನ್ಮಗಳಿಂದ ಬರುತ್ತೆ, ಮತ್ತು ಅದು ನಮ್ಮ ಶರೀರ ಒಳಗೆ ಇರೋ ಪ್ರತಿ ಅಣು ಒಳಗೇನೂ ಇರುತ್ತದೆ. ಇದೆಲ್ಲ ಸುದ್ದಿ ಆಗಬೇಕು ಅಂದರೆ ಪ್ರತಿ ದಿವಸ ಧ್ಯಾನ ಮಾಡಲೇಬೇಕು. ಇದೆಲ್ಲ ದಾಟಿ ಎಷ್ಟೋ ರೋಗಗಳು, ಕರ್ಮಗಳು ದಾಟಿ ಕೊನೆಯದಾಗಿ ಧರ್ಮಗಳೇನು ಅಂತ ಅರ್ಥ ಮಾಡಿಕೊಂಡು ಜ್ಞಾನ, ದಿವ್ಯಚಕ್ಷು, ಜ್ಞಾನ ಇದೆಲ್ಲ ಮಾಡಿ ಮಾಡಿ ಕೊನೆಯದಾಗಿ ಮುಕ್ತಿ ಮೋಕ್ಷ ಅನ್ನೋದು ಬರುತ್ತೆ. ಸ್ಪಿರಿಚುವಾಲಿಟಿ ಅನ್ನೋದು ಜರ್ನಿ, ಇದು ರೇಸ್ ಅಲ್ಲ. ಯಾರು ಯಾರ ಹತ್ರನೂ ಕಂಪೇರ್ ಮಾಡೋ ಒಂದು ವಿಷಯ ಅಲ್ಲ. ಪ್ರತಿಯೊಬ್ಬರಿಂದ ಕೇಳಬೇಕು, ಅನುಭವ ಕೇಳಬೇಕು. ಇಬ್ಬರು ಮಾಸ್ಟರ್ಸ್ ಮೀಟ್ ಮಾಡಿದ್ರೆ ನಿಮ್ಮ ಬಾಯಿಂದ ಫಸ್ಟು ಏನು ಬರಬೇಕು ಅಂದರೆ ನಿಮ್ಮ ಅನುಭವಗಳು ಸ್ವಲ್ಪ ಹೇಳಿ. ಈ ಯಾವಾಗಿಂದ ಧ್ಯಾನಕ್ಕೆ ಬಂದಿದೆ, ನಿಮಗೆ ಏನಾದ ಅನುಭವ ಬಂದಿದೆಯಾ? ಅನುಭವ ಅಂದರೆ ಬರೀ ತಡೆ ಅಲ್ಲ, ಪ್ರತಿಯೊಂದು ಅನುಭವ. ಏನು ಬುಕ್ ಓದ್ತಾ ಇದ್ದೀರಿ, ಯಾವ ಮ್ಯೂಸಿಕ್ ಇಟ್ಕೊಂಡು ನೀವು ಧ್ಯಾನ ಮಾಡ್ತಾ ಇದ್ದೀರಿ, ನಿಮ್ಮ ಫೇವ್ರೆಟ್ ಮಾಸ್ಟರ್ ಯಾರು, ಅವ್ರು ಹೇಳಿ ಒಂದು 5 ಪಾಯಿಂಟ್ ಹೇಳಿ. ಈ ಮಾತುಗಳು ಬರಬೇಕು. ಊಟ ಆಯ್ತಾ, ಈ ಊರು ಯಾವುದು, ಆ ಥರ ಆಯ್ತಾ, ಈ ಥರ ಆಯ್ತಾ, ಇದು ಯಾವುದಕ್ಕೂ ಉಪಯೋಗ ಇಲ್ಲ. ಧ್ಯಾನಕ್ಕೆ ಮುಂಚೆ ನಾವೆಲ್ಲರೂ ಇದೇ ಮಾಡ್ತಾ ಇದ್ವಿ. ಅಕ್ಕಪಕ್ಕ ಏನು ವಿಶೇಷಗಳು, ಇವ್ರದ್ದು ಕತೆ, ಅವ್ರ ಕತೆ, ಅದೇ ನಾವು ಮಾಡ್ತಾ ಇದ್ದೀವಿ. ಈ ಧ್ಯಾನ ಪ್ರಪಂಚಕ್ಕೆ ಬಂದ ಮೇಲೆ ಮತ್ತೆ ಅದೇ ಮಾತಾಡಿದ್ರೆ ಉಪಯೋಗ ಇಲ್ಲ ಮಾಸ್ಟರ್. ಇವಾಗ ನಮ್ಮ ಜೊತೆ ಧ್ಯಾನ ಶಕ್ತಿ ಇದೆ. ಯಾವುದೇ ಒಂದು ಒಳಗೆ ಹೋಗಿದ್ರೂ ತುಂಬ ಸ್ಟ್ರಾಂಗ್ ಆಗಿ ಹೋಗುತ್ತೆ. ನೆನಪಿಟ್ಕೊಳ್ಳಿ, ಇಲ್ಲಿ ನಾವು ಬಂದಿರೋದು ಒಂದೇ ಒಂದು ವಿಷಯಕ್ಕೋಸ್ಕರ, ಫ್ರೆಂಡ್ಶಿಪ್. ನೋಡಿ, ಇಡೀ ಪ್ರಪಂಚದಲ್ಲಿ ನನಗೆ ಎಷ್ಟು ಫ್ರೆಂಡ್ಸ್ ಇದ್ದಾರೆ, ನೀವೆಲ್ಲರೂ ನಮ್ಮ ಫ್ರೆಂಡ್ಸ್. ಯಾರು ಯಾರ ಹತ್ರ ನಮಗೆ ಫ್ರೆಂಡ್ಶಿಪ್ ಇರುತ್ತೋ ಅಲ್ಲಿ ಭಾರ ಇರಲ್ಲ. ಯಾಕೆ ಫ್ರೆಂಡ್ಶಿಪ್ ಮಾಡಬೇಕು ಅಂದರೆ, ಮೇಲೆ ಏನಿದೆ, ಹೈಯರ್ ವರ್ಲ್ಡ್ಸಲ್ಲಿ ಏನಿದೆ, ಹೈಯರ್ ವರ್ಲ್ಡ್ಸಲ್ಲಿ ಒಂದೇ ಇದೆ, ಫ್ರೆಂಡ್ಶಿಪ್. ಅಲ್ಲಿ ರಿಲೇಷನ್ಶಿಪ್ ಇಲ್ಲ, ಅಲ್ಲಿ ಒಬ್ಬರೊಬ್ಬರನ್ನು ಕಂಟ್ರೋಲ್ ಮಾಡಲ್ಲ, ಯಾರೊಬ್ಬರು ಇನ್ನೊಬ್ಬರ ಹತ್ರ ಕಂಪ್ಯಾರಿಸನ್ ಮಾಡ್ಕೊಳ್ಳಲ್ಲ. ಪ್ರತಿಯೊಬ್ಬರಿಗೆ ಸಪೋರ್ಟ್ ಮಾಡ್ತಾರೆ, ಸಹಾಯ ಮಾಡ್ತಾರೆ, ಕಲ್ತ್ಕೊಳ್ತಾರೆ, ಪ್ರತಿಯೊಬ್ಬರಲ್ಲಿ ಕಲಿತಾರೆ. ಅನುಭವಕ್ಕೋಸ್ಕರ ಶರೀರ ತಗೊಂಡು ಭೂಮಿಗೆ ನಾವೆಲ್ಲರೂ ಬಂದಿರೋದು. ಸಬ್ಟಲ್ ವರ್ಲ್ಡ್ಸ್, ಆಸ್ಟ್ರಲ್ ವರ್ಲ್ಡ್ಸ್, ಹೈಯರ್ ವರ್ಲ್ಡ್ಸ್ ಅಲ್ಲಿ ಶರೀರ ಇರಲ್ಲ. ಶರೀರ ಇಲ್ಲ ಅಂದರೆ ಅನುಭವ ಬರಲ್ಲ. ನಾವು ಎಲ್ಲರೂ ಭೂಮಿಗೆ ಬಂದಿರೋದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪರ್ಪಸ್ ಏನು ಅಂದರೆ ಅನುಭವ. ಸಬ್ಜೆಕ್ಟ್ ಎಲ್ಲರಿಗೂ ನಮಗೆ ಗೊತ್ತು, ಯಾರೋ ಯಾವಾಗ ಮಾಡ್ತಿರೋ ಪ್ರತಿಯೊಂದು ವಿಷಯ ನಿಮ್ಗೆ ಅರ್ಥ ಆಗುತ್ತೆ. ಆದರೆ ಅನುಭವ ಬೇಕು. ಆ ಅನುಭವ ಸಂಸಾರದಲ್ಲಿ ಜಾಸ್ತಿ ಸಿಗುತ್ತೆ. ಪ್ರತಿಯೊಬ್ಬರ ಹತ್ರ ನೀವು ಫ್ರೆಂಡ್ಶಿಪ್ ಮಾಡಿದ್ರೆ ಅನುಭವ ಜಾಸ್ತಿ ಸಿಗುತ್ತೆ. ಸ್ಪಿರಿಚುವಲ್ ಟೂರ್ಸ್ ಅಂತೀವಿ, ಎಲ್ಲ ಪಿರಮಿಡ್ಸ್ ಹತ್ರನೂ ಹೋಗ್ಬೇಕು, ಎಲ್ಲ ಮಾಸ್ಟರ್ಸ್ ಹತ್ರನೂ ಹೋಗ್ಬೇಕು, ಎಲ್ಲ ಸೆಷನ್ಸ್ಗೆ ಹೋಗ್ಬೇಕು, ಎಲ್ಲ ಯಜ್ಞಗಳಿಗೆ ಹೋಗ್ಬೇಕು. ಅಲ್ಲಿ ಏನು ಸಿಗುತ್ತೆ ಅಂದರೆ ಧ್ಯಾನ ಸಿಗುತ್ತೆ, ಜ್ಞಾನ ಸಿಗುತ್ತೆ, ಸಂಗೀತ ಸಿಗುತ್ತೆ, ಊಟ ಸಿಗುತ್ತೆ. ಇದೆಲ್ಲದಕ್ಕೆ ಮೇಲೆ ಪ್ರತಿಯೊಬ್ಬರು ಫ್ರೆಂಡ್ಶಿಪ್ ಸಿಗುತ್ತೆ. ಯಾವುದೇ ಯಜ್ಞಕ್ಕೆ ನಾನು ಹೋಗಿದ್ರು, ಯಜ್ಞದಲ್ಲಿ 3 ಗಂಟೆ ಧ್ಯಾನ ಆದಮೇಲೆ ನಾನು ಉಮೇಶ್ ಸರ್ ಎಲ್ಲಿದ್ದಾರೆ ಅಂತ ನೋಡ್ತೀನಿ. ಅವ್ರು ಡ್ಯಾನ್ಸ್ ಬೇಕು ನನಗೆ, ಆವಾಗ ಆ ಯಜ್ಞ ಕಂಪ್ಲೀಟ್ ಆಗುತ್ತೆ. ನಾನು ನೋಡ್ತಾ ಇರ್ತೀನಿ, ಯಾರವನು, ನನಗೆ ಅವ್ರಿಗೆ ಏನು ಸಂಬಂಧ? ಫ್ರೆಂಡ್ಶಿಪ್. ಬರೀ 2 ಸತಿ ಮಾತಾಡಿದ್ದೀನಿ ಅವ್ರ ಹತ್ರ ಅಷ್ಟೇ. ನನ್ನಿಂದ ಅವ್ರಿಗೆ ಏನು ಬೇಕಿಲ್ಲ, ಅವರಿಂದ ನನಗೇನು ಬೇಕಿಲ್ಲ. ನೋಡಿದ್ರೆ ಸ್ವಲ್ಪ ಈ ಒಂದು ಫ್ರೆಂಡ್ಶಿಪ್ಪು ಎಲ್ಲಿ ಸಿಗಲ್ಲ ಮಾಸ್ಟರ್ಸ್. ಇಡೀ ಪ್ರಪಂಚದಲ್ಲಿ ಬೇರೆ ಎಲ್ಲಿನೂ ಈ ಥರ ಒಂದು ಸಂಸ್ಥೆನೂ ಇಲ್ಲ, ಈ ಥರ ಒಂದು ಫ್ರೆಂಡ್ಶಿಪ್ಪು, ಫ್ರೀಡಮ್ಮು ಎಲ್ಲಿ ಸಿಗಲ್ಲ. ನನ್ನ ಹತ್ರ ಸೆಂಟ್ರಿಗೆ ಬಂದಿರೋ ಪ್ರತಿಯೊಬ್ಬರು ಹೇಳ್ತಾರೋ, ಫ್ರೀಯಾಗಿದೆ ಸರ್, ಹಾಯಾಗಿದೆ ಇಲ್ಲಿ ಅಂತ. ಯಾಕೆ? ನಾನು ಯಾರನ್ನು ಕಂಟ್ರೋಲ್ ಮಾಡಲ್ಲ, ರೆಸ್ಟ್ರಿಕ್ಟ್ ಮಾಡಲ್ಲ. ಒಂದೇ ಕೇಳ್ತೀನಿ, ನೀವು ಧ್ಯಾನ ಮಾಡ್ತಾ ಇದ್ದೀರಾ ಶಾಖಾಹಾರಿ ಅಷ್ಟೇ, ಬೇರೆ ಬಾಯಿಂದ ಮಾತೇ ಬರಲ್ಲ. ಇಲ್ಲಿ ಕುತ್ಕೋ, ಅಲ್ಲಿ ಕುತ್ಕೋಬಾರದು, ಕಾಲು ಈ ಥರ ಇಟ್ಕೋಬೇಕು, ಊಟ ಮಾಡೇ ಧ್ಯಾನ ಮಾಡಬೇಕು, ಈಸ್ಟ್ ಕುತ್ಕೋಬೇಕು, ವೆಸ್ಟ್ ಸಿತ್ಕೋಬೇಕು, ಅವ್ರ ಜೊತೆ ಮಾತಾಡಬಾರ್ದು. ಈ ರೆಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಧ್ಯಾನ ಹೇಳ್ಬೇಕಂದ್ರೆ ಲೆವೆಲ್ 2, 3, 4 ಪಾಸ್ ಮಾಡಬೇಕು, ನಿಮಗೆ ಸರ್ಟಿಫಿಕೇಟ್ ಇರಬೇಕು, ಏನಾದ್ರು ರೆಕಾರ್ಡ್ ಇರಬೇಕು, ನೀವು ಇದು ಮಾಡಬೇಕು, ಅದು ಮಾಡಬೇಕು, ಲೆವೆಲ್ಸ್ ಇರಬೇಕು, ದೀಕ್ಷೆ ಏನೂ ಇಲ್ಲ. ಶ್ವಾಸದ ಮೇಲೆ ಗಮನ. ಗೊತ್ತಾಯ್ತಾ? ಹೋಗಿ ಎಲ್ಲರಿಗೆ ಹೇಳಿ ಅಷ್ಟೇ. ಸರ್, ನಾನು ಒಂದು 4-5 ವರ್ಷ ಧ್ಯಾನ ಮಾಡಿ ಇನ್ನೂ ಲೆವೆಲ್ಸ್ ಎಲ್ಲ ಡೆವಲಪ್ ಮಾಡಿಕೊಂಡು ಅವಾಗ ಹೋಗಿ ಹೇಳ್ತೀನಿ ಅಂದರೆ ಅದು ಸಾಧ್ಯನೇ ಆಗಲ್ಲ. ಮೋಟಿವೇಶನ್ ಇರಲ್ವಾ ನಿಮಗೆ?
ಎಷ್ಟು ಗೊತ್ತೋ ಅಷ್ಟು ಹೇಳಿ. ಧ್ಯಾನ ಮಾಡೋ ಪದ್ಧತಿ ಗೊತ್ತಾ, ಅದನ್ನೇ ಹೇಳಿ. ನಿಮಗೆ ಒಂದೇ ಒಂದು ಅನುಭವ ಬಂದಿದೆಯಾ, ಅದನ್ನೇ ಹೇಳಿ. ಯಾರೋ ಒಬ್ಬರು ಅನುಭವ ಹೇಳ್ತಾರೋ ಅದನ್ನು ನೀವು ಕ್ಲಾಸಲ್ಲಿ ಹೇಳ್ಬಾರ್ದು, ಯಾಕಂದ್ರೆ ನಿಮ್ದಲ್ಲ ಅದು. ನಮಗೆ ಒಂದು ಪುಸ್ತಕ ಓದ್ತೀವಿ, ಅದೊಂದು 5 ಪಾಯಿಂಟ್ಸ್ ಇದೆ, ತುಂಬಾ ಚೆನ್ನಾಗಿದೆ, ಅದನ್ನ ಹೇಳಿ. ಅದರಲ್ಲಿ ಏನಾದ್ರು ಅನುಭವ ಇದೆಯಾ, ಅದನ್ನ ಹೇಳಿ. ಜ್ಞಾನ ಇದೆಯಾ, ಅದನ್ನ ಹೇಳಿ. ನಿಮ್ಮ ಅನುಭವ ನೀವು ಹೇಳಿ. ಬೇರೆ ಒಬ್ಬರಿಂದ ಒಂಚೂರನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಬಾಯಿಂದ ಒಬ್ಬ ಒಬ್ಬರು ಮಾಸ್ಟರ್ ಹತ್ರ ಮಾತಾಡ್ತಾರೆ, ಬಾಯಿಂದ ಬರೀ ಸ್ಪಿರಿಚುವಾಲಿಟಿ ಮಾತ್ರ ಬರಬೇಕು, ಅಭ್ಯಾಸ ಮಾಡಬೇಕು, ಸುಮ್ಮನೆ ಬರಲ್ಲ ಇದು. 20 ವರ್ಷ 15 ವರ್ಷ 30 ವರ್ಷ ಮಾಸ್ಟರ್ಸ್ ನಾನು ನೋಡಿದ್ದೀನಿ, ಬಾಯಿಂದ ಸ್ಪಿರಿಚುವಾಲಿಟಿ ಬರುತ್ತೆ, ಇಲ್ಲಿ ಅಲ್ಲಿ ಸ್ವಲ್ಪ ಬೇರೆ ಬರುತ್ತೆ. ಇನ್ನೂ ಆ ಮಾಸ್ಟ್ರಿ ಬಂದಿಲ್ಲ. ಗುರುಗಳು ಪತ್ರಿಜಿ ಒಬ್ಬರನ್ನೇ ನಾನು ನೋಡಿದ್ದೀನಿ, ಬಾಯಿಂದ ಬರೀ ಸ್ಪಿರಿಚುವಾಲಿಟಿ ಮಾತ್ರ ಬರುತ್ತೆ. ಯಾವುದೇ ಮೀಟಿಂಗ್ ಆಗಲಿ, ಜನ ಇದ್ರೂ ಇಲ್ಲ ಅಂದ್ರೂ, ಯಾವ ಸಮಯದ ಆಗಲಿ, ಬರೀ ಆಧ್ಯಾತ್ಮಿಕತೆ ಮಾತ್ರ ಅವ್ರ ಬಾಯಿಂದ ಬರುತ್ತೆ. ಅದು ನನ್ನ ಲೈಫಲ್ಲಿ ದೊಡ್ಡ ಗೋಲ್. ಪ್ಲಸ್ ಬೇರೊಬ್ಬರ ಬಗ್ಗೆ ಮಾತಾಡೋಕೆ ಬಂದಿದ್ರು ಅವರು ಬಿಡಲ್ಲ. ನಾನು ಒಂದು ಹೇಳಿದ್ದೀನಿ, ನೀವು ಎಲ್ಲರ ಹತ್ರನೂ ಹೋಗಿ ಎಲ್ಲರಿಗೆ ಸಪೋರ್ಟ್ ಮಾಡಿ, ಅವ್ರು ಏನು ಕೆಲಸ ಮಾಡ್ತಾ ಇದ್ರು ಅದಕ್ಕೆ ಸಪೋರ್ಟ್ ಮಾಡಿ. ಒಬ್ಬ ಮನುಷ್ಯನ ನೀವು ನೋಡಿದ್ರೆ ಆ ಮನುಷ್ಯನ ಗುಣಗಳು, ಆ ಮನುಷ್ಯನ ಭಾವನೆಗಳು, ಆಲೋಚನೆಗಳೆಲ್ಲ ನಾವು ನೋಡಿದ್ರೆ ಯಾರ ಹತ್ರನೂ ಇರಲ್ಲ. ಒಂದು ಯಜ್ಞ ಅಂದರೆ ಆ ಯಜ್ಞ ನೋಡಿ, ಆ ಯಜ್ಞದಿಂದ ಯಾರ್ಯಾರಿಗೆ ಫಲ ಸಿಗುತ್ತೋ ನೋಡಿ, ಆ ಯಜ್ಞಕ್ಕೆ ಸಪೋರ್ಟ್ ಮಾಡಿ. ಆ ಯಜ್ಞ ಯಾರು ಮಾಡ್ತಾರೋ ಅವ್ರಿಗೆಲ್ಲ ಸಿ ದ ಪ್ರಾಜೆಕ್ಟ್, ನಾಟ್ ದ ಪರ್ಸನ್, ಸಿ ದ ಕಾಸ್. ಅವಾಗ ನಾವು ಡಿಸಿಷನ್ ತಗೋದು ಈಸಿ ಆಗುತ್ತೆ. ಈಗ ನಮ್ಮ ಮಕ್ಕಳು ಏನಾದ್ರು ತಪ್ಪು ಮಾಡಿದ್ರೆ ಆಯ್ತು ಬಿಡಿ, ನಮ್ಮ ಮಕ್ಕಳೇ ಅಲ್ವಾ, ಅವರು ಸರಿ ಮಾಡ್ಕೊಳ್ತಾರಂತ ನಾವು ಬಿಡ್ತೀವಿ. ಒಂದೊಂದು ಸತಿ ವಾರ್ನಿಂಗ್ ಕೊಡ್ತೀವಿ, ಒಂದೊಂದು ಸತಿ ಇನ್ನೂ ಅಷ್ಟು ವಯಸ್ಸಿಲ್ಲ, ಅಷ್ಟು ಅವೇರ್ನೆಸ್ ಇಲ್ಲ, ಆ ಥರ ಮಾಡ್ತಾ ಇದ್ದಾರೆ ಅಂತ ಅಂತೀವಿ. ಇಡೀ ಪ್ರಪಂಚನೂ ಆ ಥರನೇ, ಅವ್ರಿಗೂ ಜ್ಞಾನ ಇಲ್ಲ, ಹಂಗಾಗಿ ಆ ಥರ ಮಾತಾಡ್ತಾ ಇದ್ದಾರೆ. ಇನ್ನೂ ಆ ಜ್ಞಾನ ಇಲ್ಲ, ಅದಕ್ಕೋಸ್ಕರ ಆ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಕಲಿತಾರು ಪ್ರತಿಯೊಬ್ಬರನ್ನ ಆತ್ಮದಿಂದ ನೋಡಿ. ಆ ಆತ್ಮ ಸ್ಟೇಜ್ಗೆ ಬರಬೇಕು ಅಂದರೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳುತ್ತದೆ. ಆತ್ಮದಿಂದ ನೋಡಿ. ಶರೀರ ಮಾತ್ರ ನೀವು ನೋಡಿದ್ರೆ, ಭಾವನೆ ಮಾತ್ರ ನೋಡಿದ್ರೆ, ಮನಸ್ಸು ನೋಡಿದ್ರೆ ಪ್ರಾಬ್ಲಮ್. ಫ್ರೆಂಡ್ಶಿಪ್ ಇಸ್ ಫಾರ್ ಎವರ್. ಮೇಲೆ ಇಬ್ಬರು ಮಾತಾಡ್ಕೊಳ್ತಾರೆ, ಹೇ ಭೂಮಿಗೆ ನೀವು ಹೋಗಿ ನಾನು ಬರ್ತೀನಿ, ಇಬ್ಬರು ಮದುವೆ ಮಾಡ್ಕೊಳ್ಳೋಣ. ಎಷ್ಟೋ ಅನುಭವಗಳು ಬರುತ್ತೆ. ಆದಮೇಲೆ ಮತ್ತೆ ಹೈರ್ ವರ್ಲ್ಡ್ಸ್ ಬಂದು ಏನೇನು ನಡೀತದೋ ಅದೆಲ್ಲ ಮಾತಾಡ್ಕೊಂಡು ನಾವು ಅಲ್ಲಿ ರಿಲೇಷನ್ಶಿಪ್ಸ್ ಇರಲ್ಲ, ಫ್ರೆಂಡ್ಶಿಪ್ ಇರುತ್ತೆ, ಸಪೋರ್ಟ್ ಇರುತ್ತೆ. ಒಬ್ಬರು ಇನ್ನೊಬ್ರು ಗ್ರೋ ಆಗಬೇಕು ಅಂತ ಆಲೋಚನೆ ಇದೆ. ಹ್ಯಾಸ್ ಅಬೋ ಸೋ ಬಿಲೋ, ಆ ಥರ ಒಂದು ಪ್ರಪಂಚ ಇಲ್ಲಿ ಬರಬೇಕು. ಅಲ್ಲಿ ಹಿಂಸೆ ಇಲ್ಲ, ಜಂತು ಬಲಿ ಇಲ್ಲ, ಅಲ್ಲಿ ನಾನ್ ವೆಜಿಟೇರಿಯನ್ ಇಲ್ಲ, ಅಲ್ಲಿ ವೆಜಿಟೇರಿಯನಿಸಮ್ ಇದೆ. ಹಿಂಸೆ ಅದು. ವೆಜಿಟೇರಿಯನ್ ಇಸ್ ಕರೆಕ್ಟ್ ಒನ್. ಅಲ್ಲಿ ಏನಿದೆಯೋ ಅದು ಇಲ್ಲಿ ಬರಬೇಕು. ಅಲ್ಲಿ ಏನಿದೆ ಅಂದರೆ, ನಾನು ನೋಡಿದ್ರೆ ಫ್ರೆಂಡ್ಶಿಪ್ ಇದೆ, ಅಲ್ಲಿ ಸಪೋರ್ಟ್ ಇದೆ. ಇದು ಒನ್ನಸ್ ಅಂತ ನಾವು ಹೇಳ್ತೀವಿ. ಒನ್ನಸ್ ಅಂದರೆ ಏನು? ಪ್ರತಿಯೊಬ್ಬರನ್ನ ಆತ್ಮ ಅಂತ ನೋಡಬೇಕು. ಅದು ಏನು ಮಾಡಿದ್ರೆ ಬರುತ್ತೆ? ಫ್ರೆಂಡ್ಶಿಪ್ ಮಾಡಿದ್ರೆ ಬರುತ್ತೆ. ಫ್ರೆಂಡ್ಶಿಪ್ಪಲ್ಲಿ ಈಕ್ವಾಲಿಟಿ, ಲೀಡರ್ಶಿಪ್ಪಲ್ಲಿ ಈಕ್ವಾಲಿಟಿ ಇರಲ್ಲ, ಲೆವೆಲ್ಸ್ ಇರುತ್ತೆ. ಎಲ್ಲ ಫ್ರೆಂಡ್ಸ್ಗೆ, ಪ್ರಪಂಚದಲ್ಲಿರೋ ಎಲ್ಲ ಧ್ಯಾನಿಗಳಿಗೆ, ನನ್ನ ಫ್ರೆಂಡ್ಸ್ಗೆ ನಮಸ್ಕಾರಗಳು. ಥ್ಯಾಂಕ್ ಯು.